ಸರ್ ಸ್ಟಾರ್ ಕಾಸ್ಟ್ ಬಗ್ಗೆ ಶರತ್ ಲೋಹಿತ್ ಅಶ್ವ ಸರ್ ಆಗಿರ್ಬೋದು, ಬಾಲರಾಜ್ ವಡಿ ಸರ್ ಆಗಿರ್ಬೋದು, ಸಾಕಷ್ಟು ಜನ ಹಿರಿಯ ಕಲಾವಿದರು ಇದ್ದಾರೆ. ಅದರಲ್ಲೂ ಇನ್ನೊಂದು ಸ್ಪೆಷಲೈಸೇಷನ್ ಏನಂತಂದ್ರೆ ಎಲ್ಲಾ ಕೂಡ ರಂಗಭೂಮಿಗೆ ರಿಲೇಟೆಡ್ ಆಗಿರುವಂತವ್ರು ಇದ್ದಾರೆ. ಸೊ ಹೆಂಗ್ ಸೆಲೆಕ್ಷನ್ ಇತ್ತು ಅಂತ ಸರ್ ಅದು ಆ್ಯಕ್ಚುಲಿ ಅದೇ ಹೇಳ್ದಂಗೆ ನಾವು ಸ್ಕ್ರಿಪ್ಟ್ ಬರೆಯುವಾಗ ನಾವು ನಮ್ಮ ರೈಟರ್ ಆದಿ ಸರ್ ಡಿಸ್ಕಷನ್ ಮಾಡ್ತಿದ್ವಿ ಸರ್. ನಾವು ಹೇಳಿದ್ವಿ ಈ ಕ್ಯಾರೆಕ್ಟರ್ ಇವರೇ ಇದಾಗುತ್ತಾರೆ. ಫಾರ್ ಎಕ್ಸಾಂಪಲ್ ರಾಮಕೃಷ್ಣ ಕ್ಯಾರೆಕ್ಟರ್ ಸರ್, ಶರತ್ ಸರೇ ಬೇಕು ಅದಕ್ಕೆ. ಸೊ ಅದು ಬಿಟ್ಟರೆ ಬೇರೆ ಯಾರು ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿಲ್ಲ ಸರ್. ಅವರೇ ಬೇಕು, ಅವರೇ ತೂಗ್ತಾರೆ ಸರ್. ಸೊ ಆಮೇಲೆ ಬಾಲರಾಜ್ ಸರ್ ಸೊ ಶರತ್ ಸರ್ ಇದ್ರೆ ಅವ್ರು ರೈಟ್ ಹ್ಯಾಂಡ್ ಥರ ಇದಾಗುತ್ತೆ. ಸೊ ಆ ಕ್ಯಾರೆಕ್ಟರ್ ಅವರೇ ಮಾಡ್ಬೇಕಂತ ಹೇಳಿ ಬರೆಯುವಾಗನೇ ಫಿಕ್ಸ್ ಆಗಿದೆ ಸರ್. ಕೆಲವೊಂದು ಇವಾಗ ಜಸ್ಟಿಸ್ ನಾರಾಯಣ ಅಂತ ಹೇಳಿ ಚಿಲ್ಲರ್ ಮಂಜು ಕ್ಯಾರೆಕ್ಟರ್, ಸೊ ಅವರೇ ಪ್ರತಿಯೊಂದು ಕ್ಯಾರೆಕ್ಟರ್ನ ಬರೆಯುವಾಗನೇ ಫಿಕ್ಸ್ ಆಗಿದೆ ಸರ್. ಈ ಸಿನಿಮಾಗಳಂತ ಬಂದಾಗ ಅದರಲ್ಲೂ ದೇವಿ ಕಾನ್ಸೆಪ್ಟ್ ಅಂತ ಬಂದಾಗ ಈ ಲೈಕ್ ಏನಾದ್ರೆ ದೆವ್ವ ಇರುವಂತದ್ದು, ಲೈಕ್ ಹಾರರ್ ಆ ತರ ಏನಾದ್ರು ಇರುತ್ತೆ. ಸೊ ಅದ್ ನಾನು ಟೀಸರ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೇನಂತಂದ್ರೆ ಅದ್ ಯಾವ್ದೋ ಒಂದು ಮರದಲ್ಲೇ ಏನೋ 3 ನೇತಾಡ್ತಾ ಇರುತ್ತೆ. 4 ನನ್ಗೊಂದು ಕಾಣಿಸಿಲ್ಲ ಅನ್ಸುತ್ತೆ, ಥಿಯೇಟರ್ ಸೊ ಏನದು ಹಾರರ್ ಏನಾದ್ರು ಇರುತ್ತಾ ಹೆಂಗೆ ಅಂತ? ಇಲ್ಲ ಸರ್, ಹಾರರ್ ನೋಡಿ ಸರ್, ಹಾರರ್ ಟಚ್ ಇದೆ, ಬಟ್ ಫುಲ್ ಹಾರರ್ ಮೇಲೆ ಹೋಗಲ್ಲ. ಏನ್ ಕೇಳಿದ್ರು ನೋಡಿ 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 ಅಂತಂದ್ರೆ ನಾನು 7ನೇ ತಾರೀಕು ಬಂದ್ ಸಿನಿಮಾ ನೋಡೋ ತನಕ ಇನ್ನೇನ್ ಹೇಳ್ತೀರಾ ನೀವು? ಎಲ್ಲದನ್ನೇ ಆಲ್ಮೋಸ್ಟ್ ರಘುನೇ ಆಲ್ಮೋಸ್ಟ್ ಸ್ಟೋರಿ ಬಿಟ್ಕೊಟ್ಟ ನಿಮಗೆ. ನಾನು ಕೊಟ್ರು ಸರ್ ಅವರು ಆಲ್ಮೋಸ್ಟ್ ಹೇಳಿದ್ರಲ್ಲ, ಗ್ರಾಮ ದೇವತೆ ಬಗ್ಗೆ ಹೇಳಿದ್ರೆ ಏನೇನು ಆಚಾರ ನಡೀತಾ ಇದೆ ಪ್ರತಿಯೊಂದು ಹೇಳಿದ್ರಲ್ಲ ಸರ್. ಅವ್ರ ಊರಲ್ಲಿ ಏನೇನ್ ಆಚರಣೆ ಹೇಳಿದ್ರು ಸರ್, ಸಿನಿಮಾ ಬಗ್ಗೆ ಏನ್ ಬಿಟ್ಕೊಟ್ಟಿಲ್ಲ ಸರ್ ಸಿನಿಮಾದಾಗ. ಯಾಕಂತಂದ್ರೆ ಅವ್ರು ನಿಮ್ಗೊಂದು ಹಾರರ್ ಎಫೆಕ್ಟ್ ಅಂತೂ ಸಿಗುತ್ತೆ ಸರ್, ಓಪನಿಂಗ್ ಬಟ್ ಅದು ಬೇರೆ ತರಾನೇ ಇರುತ್ತೆ, ಬೇರೆ ತರ ಇರುತ್ತೆ. ನನಗೆ ಈಗ ಒಂದು ಗೊಂದಲ, ಒಂದು ದೇವಿ ಆರಾಧನೆ ಇದೆ, ಇನ್ನೊಂದು ಆಕ್ಷನ್ ಇದೆ, ಇನ್ನೊಂದು ಒಳ್ಳೊಳ್ಳೆ ಜಾತ್ರೆ ಅದು ಇದೆಲ್ಲ. ಆ ಸೆಂಟ್ರಲ್ ಇವರಿಬ್ಬರ ಮಧ್ಯೆ ಲವ್ ಯಾವಾಗ ಆಗುತ್ತೆ? ಅದು ಏನಂದ್ರೆ ನೋಡಕ್ ನೀವು ಥಿಯೇಟರ್ ಬರ್ಬೇಕು ನೋಡಿ, ಅದೇ ಸಸ್ಪೆನ್ಸ್ ನಮ್ ಪಿಕ್ಚರ್ ಅಲ್ಲಿ. ಕ್ಲೂ ಆದ್ರೂ ಕೊಡಿ ಬ್ರೋ, ಹುಡುಗರು ಸಪೋರ್ಟ್ ಮಾಡಿ ಬ್ರೋ. ನಾನ್ ಸಪೋರ್ಟ್ ಮಾಡಿದ್ರೆ ಎಲ್ಲ ರಿವೀಲ್ ಆಗ್ಬಿಟ್ಟು ನನ್ನ ಹಿಡ್ಕಂತಾರೆ ಅವರು. ಆಗುತ್ತೆ ಸರ್, ಲವ್ ಆಗುತ್ತೆ. ಹೆಂಗಾಗುತ್ತೆ ಸರ್? ಏನ್ ಕನೆಕ್ಷನ್ ಇಟ್ಟಿದ್ದೀರಾ ಸರ್? ಕನೆಕ್ಷನ್ ಅಂತಂದ್ರೆ ಇಲ್ಲಿ ಲವ್ ಗೆ ಸಪರೇಟ್ ಟ್ರ್ಯಾಕ್ ಇಲ್ಲ ಸರ್. ಈ ಕತೆ ಹೋಗ್ತಾ ಇರುತ್ತಲ್ಲ, ಹೋಗೋ ಜರ್ನಿಲೇ ಅವ್ರಿಗೆ ಇದಾಗುತ್ತೆ ಸರ್, ಲವ್ ಆಗುತ್ತೆ. ಆ ಎಕ್ಸ್ಪ್ರೆಸ್ ಮಾಡೋದು ಅಷ್ಟೇ ಸರ್. ಇಬ್ರು ಯಾರು ಅಂದ್ರೆ ಐ ಲವ್ ಯು ಅಂತ ಹೇಳಿ ಅವ್ರಾಗ್ಲಿ ಇವ್ರಾಗ್ಲಿ ಇಬ್ರು ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಲವ್ ಆಗುತ್ತೆ ಅಂತ ಆಡಿಯನ್ಸ್ ಗೊತ್ತಾಗುತ್ತೆ. ಈ ಹಳ್ಳಿ ತರನೇ ಏನಾದ್ರು ಪ್ರಪೋಸಲ್ಸ್ ಆತರ ಅದೇ ಹೇಳ್ದಲ್ಲ ಇಲ್ಲ, ಇವಾಗ ನೀವು ಕೇಳ್ತೀರಾ ಅಂತಾನು ನನಗೆ ಗೊತ್ತು. ಅಲ್ಲ, ನಿಮ್ಗೆ ಸ್ಕ್ರಿಪ್ಟ್ ಆದ್ರೂ ಕೊಟ್ಟಿದ್ರಾ ಮೇಡಮ್? ನಿಮ್ ಸ್ಕ್ರಿಪ್ಟ್ ಆದ್ರೂ ಕೊಟ್ಟಿದ್ರೆ ಇವರು ಫುಲ್ ಸ್ಕ್ರಿಪ್ಟ್ ಅವ್ರು ಫುಲ್ ಓದಿದ್ದಾರೆ, ಅವ್ರ ಅಮ್ಮನೂ ಓದಿದಾರೆ ಅವರು ಅಂತ ಹೇಳಿದ್ರು, ಬಟ್ ಗೊತ್ತಿಲ್ಲ. ನಿಮ್ ತಾಯಿನೂ ಓದಿದ್ರಾ? ನನಗ್ ನಿಮ್ ಒದ್ದಾಟ ನೋಡೇ ನಗು ಬರ್ತಿದೆ. ಇವ್ರನ್ನ ಏನ್ ಪ್ರಶ್ನೆ ಕೇಳಿ ಅಂತ ತಲೆ ಕೆರ್ಕೊಂಡು ಇಷ್ಟಂತ ಬರ್ಕೊಂಡ್ ಬಂದಿದೀನಿ, ಅದ್ರಲ್ಲಿ ಎಲ್ಲಾನು ಕೇಳಿದ್ರು ಕೂಡ ಏನು ಹೇಳ್ತಿಲ್ಲ. ಎಲ್ಲದನ್ನು ಹೇಳಿದ್ವಿ ಆಕ್ಚುಲಿ. ನಿಮಗೆ ಏನ್ ಹೇಳಿದೀರಾ ಸರ್? ಏನ್ ಹೇಳಿಲ್ಲ ಹೇಳಿ. ಹೆಂಗಾಗುತ್ತೆ ಸರ್ ಲವ್? ಇದೆ ಸರ್, ಅದೇ ಹೇಳ್ದ ಹೋಗಿ ಇಬ್ರು ಇದರಿಂದ ಆಗಲ್ಲ ಸರ್. ಅಂದ್ರೆ ಏನೋ ಇವ್ರಾಗ್ಲಿ ಅವ್ರಾಗ್ಲಿ ಐ ಲವ್ ಯು ಹೇಳಲ್ಲ ಸರ್. ಜರ್ನಿ ಹೋಗ್ತಾ ಇರುತ್ತೆ, ಅಂದ್ರೆ ಕತೆ ಹೋಗ್ತಾ ಇರುತ್ತೆ. ಆ ಕತೆ ಹೋಗ್ತಾ ಇರುವಾಗನೇ ಇಬ್ರಿಗೆ ಅಂದ್ರೆ ಆಡಿಯನ್ಸ್ ಗೊತ್ತಾಗುತ್ತೆ ಇಬ್ರು ಅಂದ್ರೆ ಲವ್ ಆಗಿದೆ ಅಂತ ಹೇಳಿ. ಬಟ್ ಇಬ್ರು ಎಕ್ಸ್ಪ್ರೆಸ್ ಮಾಡಲ್ಲ ಸರ್, ಇಬ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಒಂದು ಸೀನ್ ಬರುತ್ತೆ, ಅದಕ್ಕೋಸ್ಕರ ಒಂದು ಸೀನ್ ಇಟ್ಟಿದೀವಿ, ಅಲ್ಲಿ ಆಡಿಯನ್ಸ್ ಕನ್ವೆ ಆಗುತ್ತೆ. ಸೊ ಆ ಸೀನ್ ಅಲ್ಲಿ ಅವ್ರಿಗಾಗ್ಲಿ ಇವ್ರಿಗಾಗ್ಲಿ ಲವ್ ಆತರ ಫೀಲಿಂಗ್ ಎಲ್ಲಿ ಬರಲ್ಲ ಸರ್. ಸಿನಿಮಾ ಉದ್ದಕ್ಕೂ ಅಷ್ಟೇ, ಒಂದು ಸಮಯ ಸಂದರ್ಭ ನೋಡಿ ಒಂದು ಆಗುತ್ತೆ ಸರ್ ಲವ್. ಈಗ ಏನೇ ಹೇಳಿದ್ರು ಕೂಡ ನಿಮ್ಮ ಮೈಂಡ್ ವಾಯ್ಸ್ ನನ್ಗೆ ಅರ್ಥ ಆಗ್ತದೆ. ಹೇಳುವುದಕ್ಕೂ ಕೇಳುವುದಕ್ಕೂ ದೇವಿ ಅಂತಂದ್ರೆ ನೀವಿಲ್ಲ November 7th ಅಂತಂದ್ರೆ, ಲವ್ ಮಾಡಿದ್ರ ಅಂತ November 7th ಅಂದ್ರೆ ಏನಾದ್ರು ಅವ್ರಿಬ್ರ ಮಧ್ಯೆ ಯಾವ ಸಿಚುವೇಶನ್ ಬರುತ್ತಂದ್ರು November 7th ಅಂದ್ರೆ. November 7th ಕನ್ನಡ ಸಿನಿ ಪ್ರೇಕ್ಷಕರು ಥಿಯೇಟರ್ ಬಂದು ರೋಣ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂತ ಸರ್? ಆಕ್ಚುಲಿ ಹೇಳ್ಬೇಕಂತಂದ್ರೆ ಸಿನಿಮಾ ವರ್ಷಕ್ಕೆ 200-250 ಪಿಕ್ಚರ್ ಬರ್ತದೆ ಸರ್. ಎಲ್ಲರೂ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ. ಬಟ್ ಆ ಡಿಫ್ರೆಂಟ್ ನಮ್ಮ ಸಿನಿಮಾ ಇದರಲ್ಲಿ ಏನಂತಂದ್ರೆ ಒಂದು ಜನರಿಗೆ ಟಚ್ ಆಗಿಲ್ಲ ಸರ್. ಫಾರ್ ಎಕ್ಸಾಂಪಲ್ ಬರೀ ಪೊಲಿಟಿಕಲ್ ಡ್ರಾಮಾ ಆಗಲಿ, ಬರೀ ಅದಕ್ಕೊಂದೇ ಸೀಮಿತ ಆಗಿಲ್ಲ. ಇಲ್ಲಿ ಪೊಲಿಟಿಕಲ್ ಡ್ರಾಮಾ ಇದೆ, ತಂದೆ ಮಗನ ಬಾಂಡಿಂಗ್ ಇದೆ, ತಂದೆ ಮಗಳು ಬಾಂಡಿಂಗ್ ಇದೆ, ತಂದೆ ತಾಯಿ ಅವರು ಮತ್ತೆ ಮಗನ ಬಾಂಡಿಂಗ್ ಇದೆ, ಆಮೇಲೆ ಫ್ರೆಂಡ್ಸ್ ಸರ್, ಫ್ರೆಂಡ್ಸ್ ಬಾಂಡಿಂಗ್ ಇದೆ. ಅಂದ್ರೆ ಹೀರೋ ಮತ್ತೆ ಆ ಫ್ರೆಂಡ್ಸ್, ಆಮೇಲೆ ಊರಿಂದ ಹಳ್ಳಿ ನೇಟಿವ್ ಸರ್. ಅಂದ್ರೆ ನೀವು ನೋಡಿರ್ತೀರಿ, ನಾವು ನೋಡಿರ್ತೀರ. ಒಂದು ಕ್ಯಾರೆಕ್ಟರ್ ಫಾರ್ ಎಕ್ಸಾಂಪಲ್ ಹೀರೋ ನೋಡ್ತಾ ಇದ್ರ ಇದು ನನ್ನ ಥರ ಇದೆ, ಆಮೇಲೆ ಆ ಫ್ರೆಂಡ್ಸ್ ಕ್ಯಾರೆಕ್ಟರ್ ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಥರ ಇದ್ದಾರೆ, ಹೀರೋಯಿನ್ ಕ್ಯಾರೆಕ್ಟರ್ ನೋಡಿದ್ರೆ ಪಕ್ಕದ ಮನೆ ಹುಡುಗಿ ಥರ. ಸೊ ಆ ಥರ ಫೀಲ್ ಆಗುತ್ತೆ. ಸೊ ಆ ಸಿನಿಮಾ ನೋಡ್ತಾ ಹೋಗ್ತಾ ಇದ್ರ ಎಲ್ಲ ಕ್ಯಾರೆಕ್ಟರ್ಗಳು ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತವೆ. ಸೊ ಎಲ್ಲದು ರಿಲೇಟಬಲ್ ಆಗುತ್ತೆ ಸರ್ ಪ್ರತಿಯೊಬ್ಬರು ಆ ಆಡಿಯನ್ಸ್ಗೆ.
ನೀವ್ ಆಗ್ಲಿಂದ ಹೇಳಿದ್ದು ಮೇಲೆ ನನಗೊಂದು ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ನಿಮ್ಗೆ ಪಕ್ಕದ ಮನೆ ಹುಡುಗಿ ಮೇಲೆ ಲವ್ ಆಗಿದೆ ಅಂತ. ಇಲ್ಲ ಪಕ್ಕದ ಮನೆಯಲ್ಲಿ ಹುಡುಗಿ ಇಲ್ಲ ಎದುರು ಮನೆ ಹುಡುಗಿ, ಎಲ್ಲಿ ಇಲ್ಲ sir. ಹಿಂದೆ ಮನೆ ಹುಡುಗಿ. ಅದೇನೋ ಅವ್ರಿಗೂ ಹುಡುಗಿಯರ್ಗೂ ಜಾಸ್ತಿ ದೂರ ಆಗ್ಬಿಟ್ಟಿದೆ ಸರ್ ಅವ್ರು. ಯಾಕೆ ಮಠ ಕಟ್ತಾರ ಸರ್ ಅವರು. ಏನ್ ಮಠ ಕಟ್ತೀರಾ? ನಾನ್ ಬರ್ತೀನಿ ನೋಡಿ, ಸೂಪರ್ ಸರ್. ಪಕ್ಕ ಫಸ್ಟ್ ನಾನೇ ಬರ್ತೀನಿ, ನೀವಂತೂ ಬರಲ್ಲ ಬಿಡಿ. ಯಾಕೆ ಬ್ರೋ ನೀವು? ಅವ್ ನಮ್ಮಿದು ಸಾಕು ಈ ಹುಡುಗಿರ್ ಸವಾಸ ಅಂತ. ಓ ಆಲ್ರೆಡಿ ಅಷ್ಟು ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಏನ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲ ಅಲ್ಲ ಈಗ ಸಾಕು ಹುಡುಗಿಯರ್ ಸವಾಸ ಅಲ್ಲ. ಹುಡುಗಿರ್ ಸವಾಸ ಸಾಕು ಅಂತ. ಅಷ್ಟೇ. ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರ್ಲೇಬೇಕು Experience ಅಂತೇನಿಲ್ಲ, ನೋಡಿರೋರು experience ಸಾಕು. ನೋಡಿದ್ರೆ ಸಾಕು. ನೋಡ್ಬಿಟ್ಟೆ ನೀವು ಡಿಸೈಡ್ ಮಾಡಿದೀರಾ ಸಾಕು ಅಂತ. ಬೇಡ ಮೇಡಮ್ ಸಾಕು, ಸಾಕು. ನೀವ್ ಅಲ್ಲೇ ಇರಿ, ನಾವ್ ಇಲ್ಲೇ ಇರ್ತೀವಿ. ನೀವ್ ಮತ್ತೆ ಹೇಳ್ತಿರೋದು ಇಷ್ಟು ಲವ್ ಸ್ಟೋರಿ ಬಗ್ಗೆ ಪ್ರಶ್ನೆ ಯಾಕೆ ಕೇಳಿದ್ದು, ಯಾಕೆ ಕುತೂಹಲ? ಹಂಗ ಏನಾರ ಸಿಗುತ್ತೆ ಅಂತ. ಚೇಂಜಸ್ ಆಗುತ್ತಾ ಅಂತ ಅಟ್ಲೀಸ್ಟ್ ಏನಾದ್ರು ಹೇಳಿದ್ರೆ, ಓ ಹಿಂಗೇನಾದ್ರು ನಾನು ಲವ್ ಟ್ರ್ಯಾಕ್ ಶುರು ಮಾಡ್ಬೋದು. ಬಟ್ ನೀವೇನು ಬಿಟ್ಕೊಟ್ಟಿಲ್ಲ ಅಂದ್ರೆ ನಾನು ಮಠಕ್ಕೆ ಹೋಗ್ಬೇಕಾಗುತ್ತೆ, ಇನ್ನೇನ್ ಮಾಡೋದು? ನಿಮ್ಗೆ ಲವ್ ಟ್ರ್ಯಾಕ್ ಬೇಕಾ? ಸಪ್ರೇಟ್ ಆಗಿ ಹಂಗಾರ ಒಂದು ಸೆಕ್ಷನ್ ಮಾಡಿ ಹ್ಮ್. ಅವ್ರು ಲವ್ ಟ್ರ್ಯಾಕ್ ಹೇಳ್ತಾರೆ ಹಂಗಾರೆ. ಆಬ್ದಿರೋ ಕಡೆ ಹೇಳಿದ್ರೆ ಏನ್ ಪ್ರಯೋಜನ ಬಂತು? ಎಸ್ ಸರ್, ನೀವ್ ಆಗ್ಲೇ ಹೇಳ್ತಾ ಇದ್ರಿ ಪಾತ್ರದ ಬಗ್ಗೆ ಹೇಳ್ತಾ ಇದ್ರಿ. ಲೈಕ್ ಏನಂತಂದ್ರೆ ಈಗಿನ ಕಾಲದಲ್ಲಿ ಏನಿದ್ರು ಗ್ಲಾಮರಸ್ ಆಗಿ ಹೆಚ್ಚಾಗಿ ಕಾಣಿಸ್ಕೋಬೇಕು ಅನ್ನೋಂತ ದುಡ್ತಾ ಇರುತ್ತೆ. ಸೊ ನೀವ್ ಈ ಸಿನಿಮಾದಲ್ಲಿ ಹಳ್ಳಿ ಹುಡುಗಿಗೆ ಕಾಣಿಸ್ಕೊಂಡ್ಮೇಲೆ ಒಂದಷ್ಟು ಟೀಸರ್ ಅಲ್ಲೆಲ್ಲೂ ನನಗೆ ಅನ್ಸಿರೋ ಪ್ರಕಾರ ಕಾಣಿಸ್ಕೊಂಡಿಲ್ಲ, ನೀವು ಅದ್ರಲ್ಲೂ ಹೈಡ್ ಇಲ್ಲ ಮಾಡಿಲ್ಲ. ಅಲ್ಲಿ ಬೇಕಂತಲೇ ಇದು ಮಾಡಿ ಅಂದ್ರೆ ಸಸ್ಪೆನ್ಸ್ ಆಗಿ ಹೋಲ್ಡ್ ಮಾಡಿಟ್ಟಿದ್ವಿ. ಹ್ಮ್. ನೆಕ್ಸ್ಟ್ ಟ್ರೇಲರ್ ಅಲ್ಲಿ ರಿವೀಲ್ ಮಾಡಿ. ರಿವೀಲ್ ಆಗ್ಬಿಡುತ್ತೆ ಅಂತಾನೆ ಅವ್ರ ಕ್ಯಾರೆಕ್ಟರ್ ಮೇನ್ ಇಂಪಾರ್ಟೆಂಟ್ ಇದೆ. ಸೊ ಇದರಲ್ಲಿ ಟ್ರೇಲರ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.